ನಮಸ್ತೆ ಸ್ನೇಹಿತರೆ, ನಾನು ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನ ಬಂದಿದೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಮತ್ತು ತುಂಬ ಜನಕ್ಕೆ ಗೊಂದಲ ಇರುವಂಥದ್ದು 2 ದಿನ ಬಂದಿದೆ, 21 ಮತ್ತು 28 ಯಾವ ದಿನ ಪೂಜೆ ಮಾಡಬೇಕು, ಯಾವ ಮುಹೂರ್ತ ಚೆನ್ನಾಗಿದೆ ಅಂತ ತುಂಬ ಗೊಂದಲ ಇದೆ ಜನಗಳಲ್ಲಿ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನನಗೆ ಗೊತ್ತಿರೋಷ್ಟು ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲನೇದಾಗಿ ವರವನ್ನು ಕೊಡುವಂತಹ ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರ, ಹುಣ್ಣಿಮೆಗಿಂತ ಬರುವ ಶುಕ್ರವಾರನ ತಾಯಿ ವರಮಹಾಲಕ್ಷ್ಮಿ ಹಬ್ಬ ಅಂತ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ನಾವು ಇದೇ ತಿಂಗಳು 12ನೇ ತಾರೀಕು ಭೀಮನ ಅಮಾವಾಸ್ಯೆ ಇದೆ. ಅದಾದಮೇಲೆ ಗುರುವಾರದಿಂದ ಶ್ರಾವಣ ಮಾಸ ಶುರುವಾಗುತ್ತೆ. ಅದಾದ ತಕ್ಷಣವೇ ಬರುವಂಥದ್ದು 14 ಶುಕ್ರವಾರ. 2ನೇ ಶುಕ್ರವಾರ ಅಂದರೆ 21ನೇ ತಾರೀಕು ಶುಕ್ರವಾರ ಬರುತ್ತೆ. 28ನೇ ತಾರೀಕು ಶುಕ್ರವಾರ ಬರುತ್ತೆ, ಆದರೆ ಹುಣ್ಣಿಮೆ ಅವತ್ತೇ ಬಂದಿದೆ. ಇನ್ನೊಂದು ಶುಕ್ರವಾರನೂ ಬರುತ್ತೆ. ಎಷ್ಟೋ ಜನಕ್ಕೆ 21 ಶುಕ್ರವಾರ ಮಾಡೋಕ್ಕಾಗಲಿಲ್ಲ ಅಂತಂದರೆ ಬೇರೆ ಶುಕ್ರವಾರ ಯಾವ ಶ್ರಾವಣ ಮಾಸದಲ್ಲಿ ಬರುತ್ತಾ ಯಾವ ಶುಕ್ರವಾರನೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಕೆಲವು ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಇರುತ್ತೆ, ಮಂತ್ಲಿ ಪೀರಿಯಡ್ಸ್ ಸಮಸ್ಯೆ ಇರುತ್ತೆ. ಆ ಕಾರಣದಿಂದಾಗಿ ಬರುವಂಥ ಶ್ರಾವಣ ಮಾಸದಲ್ಲಿ ಶುಕ್ರವಾರಗಳಲ್ಲಿ ಯಾವ ಶುಕ್ರವಾರ ಪೂಜೆ ಮಾಡಬಹುದು. ಈಗ 21ನೇ ತಾರೀಕು ಶ್ರಾವಣ ಮಾಸದಲ್ಲಿ ಬರುವಂತಹ 21ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿಗೆ ಶ್ರೇಷ್ಠವಾದಂಥದ್ದು ಅಂತ ಈ ವರ್ಷ 2026 ಆಗಸ್ಟ್ 21 ಈ ದಿನ ತಾಯಿ ವರಮಹಾಲಕ್ಷ್ಮಿ ಪೂಜೆಗೆ ಶುಭಕರ ಅಂತ ಪರಿಗಣನೆ ತೆಗೆದುಕೊಳ್ಳಲಾಗುತ್ತೆ. ಕ್ಯಾಲೆಂಡರ್ಗಳಲ್ಲೂ ಕೂಡ 21 ಕೊಟ್ಟಿದ್ದಾರೆ. 28 ಯಾಕೆ ಕೊಟ್ಟಿದ್ದಾರೆ ಅಂದರೆ ಆ ಶುಕ್ರವಾರನೂ ಮಾಡ್ಬೋದು, ಬಟ್ ಅವತ್ತೇ ಹುಣ್ಣಿಮೆ ಬಂದಿದೆ. 21 ಮಾಡೋಕ್ಕಾಗಿಲ್ಲ ಅಂದರೆ 28 ಕೂಡ ನೀವು ಮಾಡಬಹುದು. ಯಾವತ್ತೇ ಆಗಲಿ ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರ ತಾಯಿ ವರಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನು ಮಾಡುವಂತಹದ್ದು. ಶಾಸ್ತ್ರಗಳ ಪ್ರಕಾರ ನೋಡೋದಾದರೆ ಶ್ರಾವಣ ಮಾಸದ 2ನೇ ಶುಕ್ರವಾರ ತಾಯಿಗೆ ಅತ್ಯಂತ ಒದದು. ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಾಯಿಗೆ ಪೂಜೆಯನ್ನು ಮಾಡುವಂಥದ್ದು. ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲ್ಲ ಅಂತಂದರೆ ಒಟ್ಟು ರಾಹುಕಾಲ ಬಿಟ್ಟು ಅವತ್ತಿನ ದಿನ ಪೂರ್ತಿಯಾಗಿ ತಾಯಿಗೆ ಸಲ್ಲಿಸಕ್ಕಂಥದ್ದು ಪೂಜೆಯನ್ನು. ಯಾವ ಸೀರೆಯನ್ನು ನಾವು ತಾಯಿಗೆ ಉಡಿಸ್ಬೇಕು ಅಂತಂದರೆ ಹಸಿರು, ತಿಳಿ ಗುಲಾಬಿ, ಹಳದಿ, ಕೆಂಪು ಉಡಿಸ್ಬೋದು. ಆದರೆ ಕಪ್ಪು ಕಂದು ನಿಷಿದ್ಧ. ಆ ಥರ ಸೀರೆಗಳು ನೀವು ಯಾವತ್ತೂ ತಗೊಳ್ಬೇಡಿ ತಾಯಿ ವರಮಹಾಲಕ್ಷ್ಮಿಗೆ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ಅಂತಂದರೆ ಬೆಳಗ್ಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿಲ್ಲ, ನಾವು ವರ್ಕಿಂಗು ಅಂತ ಹೇಳೋದಾದರೆ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ತಾಯಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು. ಯಾವ ರೀತಿ ಸಲ್ಲಿಸಬೇಕು, ಆಮೇಲೆ ಯಾವ ಬಣ್ಣದ ಸೀರೆ ಆಗಲಿ, ಯಾವ ದಿಕ್ಕಿನ ಕಡೆ, ಯಾವಾಗಲೂ ತಾಯಿ ಪೂರ್ವ ದಿಕ್ಕಿನ ಕಡೆನೇ ಮುಖ ಮಾಡಿ ಕುಳಿತಿರಬೇಕು. ನಾವು ಪಶ್ಚಿಮದ ಕಡೆ ನೋಡ್ತಿರಬೇಕು, ತಾಯಿ ಪೂರ್ವ ಕಡೆ ನೋಡ್ತಾ ಇರಬೇಕು. ಈ ಥರ ಇರುವಂತಹದ್ದು ತಾಯಿಯ ಮುಖ. ಇನ್ನು ಮುಂಬರುವ ದಿನಗಳಲ್ಲಿ ತಾಯಿಗೆ ಯಾವ ಥರ ಅಲಂಕಾರ ಮಾಡೋದು, ಕಳಸಕ್ಕೆ ಯಾವ ಥರ ಏನೇನು ಹಾಕಿ ಕಳಸದಲ್ಲಿ ಪೂಜೆಯನ್ನು ಮಾಡುವಂಥದ್ದು ಮುಂಬರುವಂತಹ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತಿನ ದಿನ ಯಾವ ದಿನ ಪೂಜೆಯನ್ನು ಮಾಡುವಂಥದ್ದು ಆಗಸ್ಟ್ 21 ಶ್ರಾವಣ ಶುಕ್ರವಾರ ತಾಯಿ ವರಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡುವಂಥದ್ದು ಇವತ್ತಿನ ದಿನ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಸಿದ್ಧತೆಗಳು ಬೇಕು ಅದೆಲ್ಲ ಮುಂಬರುವಂಥ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ತುಂಬ ಜನ ಗೊಂದಲ ಇರುವಂತಹದ್ದು ಯಾವ ಶುಕ್ರವಾರ ಮಾಡಬೇಕು ಅಂತಲೇ ತುಂಬ ಗೊಂದಲ ಇರೋದ್ರಿಂದ ನಾನು ಈ ವಿಡಿಯೋನ ಮಾಡಿರ್ತಕ್ಕದ್ದು. ಆದ ಕಾರಣ 21ನೇ ತಾರೀಕು ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡುವಂಥದ್ದು. ಮುಂಬರುವ ವಿಡಿಯೋಗಳಲ್ಲಿ ಯಾವ ಕಲರ್ ಸೀರೆ ಆಗಲಿ, ಯಾವ ದಿಕ್ಕಾಗಲಿ ಸಂಪೂರ್ಣವಾಗಿ ನಾನು ವಿಡಿಯೋನ ಮಾಡ್ತಾ ಹೋಗ್ತೇನೆ. ಆಮೇಲೆ ಕಳಸಕ್ಕೆ ಯಾವ ವಸ್ತುಗಳನ್ನಾಗಲಿ ಹಾಕುವಂಥದ್ದು, ಏನೇನು ಹಾಕಿ ಕಳಸ ಸ್ಥಾಪನೆ ಮಾಡಬೇಕು, ಯಾವ ಸಮಯದಲ್ಲಿ ಕಳಸ ಸ್ಥಾಪನೆ ಮಾಡಬೇಕು, ನಮಗೆ ಆಗಲ್ಲ ಅನ್ನೋರು ಮತ್ತಿನ್ನು ಯಾವ ಸಮಯದಲ್ಲಿ ಕಳಸ ಸ್ಥಾಪನೆ ಮಾಡಬೇಕು ಅಂತ ಸಂಪೂರ್ಣವಾಗಿ ವಿಡಿಯೋ ಮಾಡ್ತಾ ಹೋಗ್ತೇನೆ. ಆಮೇಲೆ ವಿಸರ್ಜನೆ ಆಗಲಿ, ಆಮೇಲೆ ಮುತ್ತೈದೆಯರಿಗೆ ಕೊಡುವಂಥ ಬಾಗಿನ ಆಗಲಿ, ಅವರಿಗೆ ಅರಿಶಿನ ಕುಂಕುಮ ಆಗಲಿ, ಇದು ಎಲ್ಲ ಸಂಪೂರ್ಣವಾಗಿ ಒಂದೊಂದೇ ವಿಡಿಯೋನ ಮಾಡ್ತಾ ಹೋಗ್ತೇನೆ. ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನ ಬಂದಿದೆ ಅಂತ ನಿಮಗೆ ತಿಳಿಸ್ಕೊಡುವಂಥ ವಿಡಿಯೋ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ.